ಭಿಕಾರಿಗಳು. ರಾಕಿ ಪ್ರಮೋದ್ ಮಗಳ ಮದ್ವೆ ಭಿಕಾರಿಗಳ ತರ ಆಗ್ಬೇಕಾ? ನೋ, ನೆವರ್. ನೀವೆಲ್ಲ ನನ್ ಮುಖಕ್ಕೆ ಈ ಕನ್ನಡದಲ್ಲಿ ಕಪಾಳ ಕೊಡಿದ್ರಲ್ವಾ? ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ, ಅದು ಕೂಡ ಕನ್ನಡದಲ್ಲೇ. ಜಸ್ಟ್ wait till tomorrow morning and just wait till tomorrow morning. ಓಂ ಭೂರ್ಭುವಃ ಸ್ವಃ ತತ್ಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂ. ಏನಾಯ್ತು? ಯಾರಾದ್ರೂ ಸ್ಟ್ಯಾಚ್ಯೂ ಅಂತ ಹೇಳಿದ್ರ ನಿನ್ಗೆ? ಏನಾಯ್ತು ಮಗಳೇ? ತುಷಾರ್ ಫೋಟೋ ಯಾಕೆ ಹಾಕಿದ್ದಾರೆ ಪೇಪರಲ್ಲಿ? ಏನಂತ ಬರ್ದಿದ್ದಾರೆ ನೋಡಿ. ಏನ್ ಬರ್ದಿದೆ ಅಂದ್ರೆ, ಗುರು ಹಿರಿಯರ ದೊಡ್ಡವರ ಆಶೀರ್ವಾದದಿಂದ ಪ್ರಮೋದ್ ಕೋಚಿಂಗ್ ಸೆಂಟರ್ನ ಹೊಸ MD ರಾಕಿ ಮತ್ತು ಪ್ರಮೋದ್ ಅವರ ಅಳಿಯ ಆಗುತ್ತಿದ್ದಾರೆ. ಇವರಿಷ್ಟು ದೊಡ್ಡ ತೀರ್ಮಾನ ತಗೊಂಡಿದ್ದಾರೆ. ಅವರು ನಮ್ಮನ್ನು ಕೇಳೋದಿರ್ಲಿ, ಒಂದು ಮಾತು ಹೇಳಬೇಕು ಅಂತ ಕೂಡ ಅನ್ನಿಸ್ಲಿಲ್ವಾ? ನಾವು ಪೇಪರ್ ಓದಿ ತಿಳ್ಕೊಬೇಕಾಗಿದೆ. ಅನು, ನನಗೂ ಟೀ ತಗೊಂಡು ಬಾ. ಗುಡ್ ಮಾರ್ನಿಂಗ್. ನಿಮ್ಮಮ್ಮ ಇರೋವರೆಗೂ ಗುಡ್ ಅನ್ನೋ ಮಾತೇ ಇಲ್ಲ. ಅತ್ತೆ, ಖುಷಿಗೆ ಯಾಕೆ? ಹೌದಾ? ಈಗ ಸೊಸೆಗೋಸ್ಕರ ಅತ್ತೆನೆ ಸುಮ್ನೆ ಇರು ಅಂತಿದ್ಯಾ? ಅಜ್ಜಿ, ಈಗ ಏನಾಯ್ತು? ಇದಾಗಿದೆ ನೋಡು. ನೋಡು ನಿಮ್ಮಮ್ಮ ಮಾಡಿರೋ ಘನ ಕಾರ್ಯನ. ಅಜ್ಜಿ, ನೀವು ರಿಲ್ಯಾಕ್ಸ್. ಈ ನಡುವೆ ನ್ಯೂಸ್ ಪೇಪರ್ ಅಲ್ಲಿ ಏನ್ ಬೇಕಾದ್ರೂ ಬರುತ್ತೆ. ಬಂದಿಲ್ಲ, ಬರೋ ಹಾಗೆ ಮಾಡಿದ್ದಾರೆ ತುಷಾರ್. ಆಕ್ಚುಲಿ ಮಾಮ್ಗೆ ನನ್ನ ಅತ್ತೆ ಮನೆ ಸ್ಟೇಟಸ್ ಏನೇ ಇಶ್ಯೂ ಆಗಿದೆ, ಅದಕ್ಕೆ ನಿನ್ ಸ್ಟೇಟಸ್ ನ ಹೆಚ್ಚು ಮಾಡಕ್ ನೋಡ್ತಿದ್ದಾರೆ. ಅವ್ರ ಅಳಿಯ MD ಅನ್ನೋದನ್ನ ಅವ್ರ ಫ್ರೆಂಡ್ಸ್ಗೆ ಹೋಗೋರ್ಗೆ ಬರೋರ್ಗೆಲ್ಲ ಹೇಳ್ಕೋಬೇಕಲ್ಲ, ಅದಕ್ಕೆ. ಗೋಪಾಲನ್ ಕೃಪೆಯಿಂದ ಇವಳಮ್ಮ ಆಡೋ ನಾಟಕ ಇವಳಿಗಾದ್ರೂ ಅರ್ಥ ಆಗುತ್ತಲ್ಲ, ಅದೇ ನಮ್ ಪುಣ್ಯ. ಆದ್ರೆ ಒಂದು ಮಾತು ನಮ್ಮನ್ನ ಕೇಳ್ದೆ ಅನೌನ್ಸ್ಮೆಂಟ್ ನ ಹೇಗ್ ಮಾಡಿದ್ರು? ದುರಹಂಕಾರಿ ಹೆಂಗಸು. ಬೇರೆಯವ್ರ ಜಾತಕದಲ್ಲಿ ಶನಿ ಕಾಟ ಕೊಟ್ರೆ ನನ್ನ ಜಾತಕದಲ್ಲಿ ಈ ಹೆಂಗಸರು. ಮೊದಲು ಅನುಪಮ, ಈಗ ಈ ಕಾವ್ಯ ಮತ್ತೆ ರಾಕಿ ಪ್ರಮೋದ. ನನಗ್ ಚೆನ್ನಾಗಿ ಗೊತ್ತಿದೆ ಇದೆಲ್ಲ ರಾಕಿ ಪ್ರಮೋದ್ದೇ ಆಟ ಅಂತ. ಖುಷಿ ಅವಳ ಮಾತು ಕೇಳಲಿಲ್ಲ, ಅದಕ್ಕೆ ಈಗ ಅವಳು ನನ್ನ ಮಗ ತುಷಾರ್ನ ತನ್ನ ಬಲೆಯಲ್ಲಿ ಬೀಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳೆ. ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ, ಇದ್ರಲ್ಲಿ ಇಷ್ಟು ಕೋಪ ಮಾಡ್ಕೊಳ್ಳೋಂಥದ್ದು ಏನಿದೆ ಅಂತ. ನಾನು ಅವ್ರ ಅಳಿಯ. ಒಂದ್ ವೇಳೆ ಅವ್ರಿಗೆ ನಾನು ಈ ಬಿಸ್ನೆಸ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಅನಿಸ್ತಿದೆ ಅಂದ್ರೆ ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ತುಷಾರ್, ತಗೊಳ್ಳೋ ಹಾಗಿದ್ರೆ ಆಶೀರ್ವಾದ ತಗೋ, ಉಡುಗೊರೆ ಅಲ್ಲ. ಮಮ್ಮಿ, ಇದು ಉಡುಗೊರೆ ಅಲ್ಲ, ಕೆಲ್ಸ. ಇದು ನಿನ್ ಯೋಗ್ಯತೆಗೆ ಸಿಕ್ಕಿರೋದಲ್ಲ, ಸಂಬಂಧದಲ್ಲಿ ಸಿಕ್ಕಿದೆ. ನಿನ್ ಓದ್ ಕೂಡ ಇನ್ನೂ ಪೂರ್ತಿ ಆಗಿಲ್ಲ, ಮತ್ತೆ ಇಂಟರ್ವ್ಯೂ ಕೂಡ ಆಗಿಲ್ಲ, ಟ್ರೈನಿಂಗ್ ಕೂಡ ಆಗಿಲ್ಲ. ನೀನೇ ಯೋಚನೆ ಮಾಡು, ಇಷ್ಟು ದೊಡ್ಡ ಕೆಲ್ಸಕ್ಕೆ ನೀನ್ ಯೋಗ್ಯನಾ ಅಂತ. ಅನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಇದು ಕೆಲ್ಸ ಅಲ್ಲ, ವರದಕ್ಷಿಣೆ. ವರದಕ್ಷಿಣೆ ಮತ್ತೆ ಭಿಕ್ಷೆ ಬೇಡೋದ್ರಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ. ಮತ್ತೆ ನೀನೆಷ್ಟು ಓದ್ಕೊಂಡಿದೀಯೋ ಖುಷಿನೂ ಅಷ್ಟೇ ಓದ್ಕೊಂಡಿದ್ದಾಳೆ. ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿದ್ರೆ ಅದನ್ನ ಅವ್ರ ಮಗಳಿಗೆ ಕೊಡ್ಬೋದಾಗಿತ್ತು. ಆಕಾಶಕ್ಕೆ ಒಂದೇ ಸಮನೆ ಹಾರೋದಲ್ಲ, ಒಂದೊಂದೇ ಮೆಟ್ಲನ್ನ ನಾವು ಏರ್ಬೇಕು ಕಂದ. ಹಾ ಅನು, ನೀನ್ ಸರಿಯಾಗಿ ಹೇಳ್ದೆ. ನಮ್ಮ ಅಕ್ಕ ಇದ್ದಾಳಲ್ಲ, ಮೆಟ್ಲು ಹತ್ತುವಾಗ ಹೆಂಗ್ ನಡೀತಾಳೆ ಅಂದ್ರೆ ಆ ಓ ಆ. ಇದು ತುಂಬಾ ತಪ್ಪು ಅಕ್ಕ. ತಮಾಷೆ ಮಾಡೋದನ್ನ ನಿಲ್ಸು, ಇದು ಸೀರಿಯಸ್ ವಿಷಯ. ಸಾರಿ, ನನಗೆ ರಿಮೆಂಬರ್ ಇದೆ. ಮಮ್ಮಿ, ನನಗನ್ನಿಸ್ತಾ ಇದೆ ಇದು ನೀವು ಮಾತಾಡ್ತಿರೋಷ್ಟು ದೊಡ್ಡ ವಿಷಯ ಏನಲ್ಲ ಅಂತ. ಅವ್ರಿಗನ್ಸಿರ್ಬೋದು ಈ ಪೊಸಿಷನ್ನ ನಾನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ, ಅದಕ್ಕೆ ಅವ್ರು ನನ್ನ ಚೂಸ್ ಮಾಡಿದ್ದಾರೆ. ವಾಟ್ ಇಸ್ ಅ ಬಿಗ್ ಡೀಲ್ ಇನ್ ದಟ್? ಫಾರ್ ಮಿ ಇಟ್ ಇಸ್ ಅ ಬಿಗ್ ಡೀಲ್. ಜೀವನದಲ್ಲಿ ನಾನು ಮುಂದೆ ಬರೋದಕ್ಕೆ ಅಪ್ಪ ಅಮ್ಮ ಸಹಾಯನೇ ಬೇಕು ಅಂತಿದ್ರೆ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾನೆ ಇರ್ಲಿಲ್ಲ ತುಷಾರ್. ನಿನ್ ಕೈಯಲ್ಲೆಲ್ಲ ಸಾಧ್ಯ ಆಗುತ್ತೆ ಅಂದ್ರೆ ಬೇರೆಯವ್ರ ಸಹಾಯ ಯಾಕೆ ಬೇಕು ಹೇಳು?
ಇಷ್ಟು ದಿನ ನಮ್ ಪೇರೆಂಟ್ಸ್ ನಮ್ಗೆ ಎಲ್ಲಾನು ಕೊಟ್ಟಿದ್ದಾರೆ. ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸಿದ್ದಾರೆ, ನಮ್ಮನ್ನ ಓದಿಸಿ ಒಳ್ಳೆ ಸ್ಥಾನಕ್ ತಂದಿದ್ದಾರೆ. ಈಗ ನಾವು ನಮ್ಮನ್ನ ಪ್ರೂವ್ ಮಾಡ್ಕೊಳ್ಳುವಂತ ಸಮಯ. ಮತ್ತೆ ಫ್ಯೂಚರ್ ವಿಚಾರಕ್ ಬಂದ್ರೆ ನಾವು ಒಂದು ಪೋಸ್ಟ್ಗೆ ಯೋಗ್ಯರಾಗಿದ್ರೆ ಅದ್ ನಮಗ್ ಸಿಕ್ಕೇ ಸಿಗುತ್ತೆ. ಅದ್ ನೀನಾಗಿರ್ಬೋದು ಅಥವಾ ನಾನು, ಇಟ್ ಡಸಂಟ್ ಮ್ಯಾಟರ್. ಆಲ್ ಮ್ಯಾಟರ್ಸ್ ದಟ್ ವಿ ಹ್ಯಾವ್ ಟು ಅರ್ನ್ ದ ಪೊಸಿಷನ್. ಇದಂತೂ ಮುಗ್ದೋಗಿರೋ ಕತೆ. ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ನಾನ್ ಮಾಮ್ಗೆ ಹೇಳ್ತೀನಿ ಅವ್ರ ಫೇವರ್ ನಮಗ್ ಬೇಕಾಗಿಲ್ಲ ಅಂತ. ನಾನ್ ಮಾಮಗ್ ಕಾಲ್ ಮಾಡಿ ಹೇಳ್ತೀನಿ. ಬೇಡ ಮಗಳೇ, ರಾಕಿ ಅವ್ರಿಗೆ ನಾನೇ ಫೋನ್ ಮಾಡ್ತೀನಿ. ಇವತ್ ಸಂಜೆ ನಿಮ್ ಮೆಹಂದಿ ಮತ್ತೆ ಸಂಗೀತ್ ಇದೆ, ಅದಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ. ನಾನ್ ಫೋನ್ ಮಾಡ್ತೀನಿ. ಸರಿ. ಮಿಸಸ್ ಪ್ರಮೋದ್ ಮಾಡಿರೋ ಪ್ಲಾನ್. ಇವತ್ ಸಂಜೆ ಸಂಗೀತ್ಗೆ ಹೋದಾಗ ತುಷಾರ್ನ ಮೀಟ್ ಮಾಡ್ತೀನಿ ಮತ್ತೆ ಅವನ ಹತ್ರ ಮಾತಾಡ್ತೀನಿ. ನೀನಲ್ಲವಿ ನಾವು ಅರ್ಥ ಮಾಡ್ಸೋಣ. ಸರಿ, ಇಲ್ಲಿ ಕೇಳು. ಫಂಕ್ಷನ್ ಅಲ್ಲಿ ಈ ಸೀರೆ ಉಟ್ಕೋತೀನಿ, ಹೇಗಿದೆ? ನೆನ್ನೆಯಿಂದ ನಿನಗೆ 5 ಸಲ ಹೇಳಿದ್ದೀನಿ ನಾನು ನಿನ್ ಜೊತೆ ಬರ್ತಿದ್ದೀನಿ ಅಂತ. ಆದ್ರೆ ನಿಂದ್ಯಾವ್ದು ರಿಯಾಕ್ಷನ್ನೇ ಇಲ್ವಲ್ಲ. ಇದನ್ನ ಏನಂತ ಅರ್ಥ ಮಾಡ್ಕೋಬೇಕು ವಿ? ಬರ್ಬೇಕಾ ಅಥವಾ ಇಲ್ವಾ? ಇಲ್ಲ. ಯಾಕೆ? ನಿನ್ ಸಂತೋಷದಲ್ಲಿ ಜಾಯಿನ್ ಆಗಕ್ಕೆ ನನ್ಗೆ ಯಾವ ಹಕ್ಕು ಇಲ್ವಾ ವಿ? ಅನುಪಮ ಹೇಳ್ತಿದ್ಲಲ್ವಾ, ಸಂಬಂಧ ಎಲ್ಲಿರುತ್ತೋ ಅಲ್ಲಿ ಹಕ್ಕಿರುತ್ತೆ ಅಂತ. ನಮ್ಮಿಬ್ರ ಸಂಬಂಧಕ್ಕೆ ಯಾವ್ದೇ ಹೆಸರಿಲ್ಲ ಅನ್ನೋ ಒಂದ್ ಕಾರಣಕ್ಕೋಸ್ಕರ ನೀನನ್ನ ಕರ್ಕೊಂಡು ಹೋಗ್ತಾ ಇಲ್ವಾ ವಿ? ನಿನ್ ಜೀವನದಲ್ಲಿ ನನ್ ವ್ಯಾಲ್ಯೂ ಬರೀ ಒಂದ್ ಕೀಪ್. ಎರಡನೇ ಹೆಂಗ್ಸಿಂದ. ಅಯ್ಯೋ ಮ್ಯಾಡ್ ಕಾವ್ಯ, ಎಂತ ಲ್ಯಾಂಗ್ವೇಜ್ ಇದು? ಈ ವಿಷಯನ ಪಾಲಿಶ್ ಮಾಡಿ ಹೇಳೋದ್ರಿಂದ ಸತ್ಯ ಏನು ಬದಲಾಗಲ್ಲ ವಿ. ಅನೈತಿಕ ಸಂಬಂಧ ನೈತಿಕ ಆಗಲ್ಲ. ಹೆಂಡತಿ ಇರೋವಾಗ್ಲೇ ಒಬ್ಬ ವ್ಯಕ್ತಿ ಇನ್ನೊಂದ್ ಹೆಂಗ್ಸಿನ ಜೊತೆ ಇರ್ತಾನೆ ಅಂದಾಗ ಆ ಹೆಂಗ್ಸಿಗೆ ಏನಂತಾರೆ ಅಂತ ನಿನಗೆ ಚೆನ್ನಾಗ್ ಗೊತ್ತು ವಿ. ನಮ್ಮ ಸಂಬಂಧದ ಬಗ್ಗೆ ಯಾರು ಏನ್ ಮಾತಾಡ್ತಾರೆ, ಏನ್ ಹೆಸರಿಡ್ತಾರೆ ಅದು ನನಗೆ ಬೇಕಾಗಿಲ್ಲ. ನಾನ್ ನಿನ್ನ ಪ್ರೀತಿ ಮಾಡ್ತೀನಿ, ಅದಕ್ಕೆ ನಿನ್ ಜೊತೆ ಈ ಮನೇಲಿದ್ದೀನಿ. ನಿನ್ ಸಂತೋಷದಲ್ಲಿ ನಾನು ಇರೋದಕ್ಕೆ ಯಾಕೆ? ಬಿಕಾಸ್ ಇಟ್ಸ್ ನಾಟ್ ಪಾಸಿಬಲ್. ನಮ್ ಸೊಸೈಟಿ ಇನ್ನೂ ಅಷ್ಟು ಮಾಡರ್ನ್ ಆಗಿಲ್ಲ. ಒಬ್ಬ ತಂದೆ ತನ್ನ ಮಗನ ಮದುವೆಗೆ ತನ್ನ ಗರ್ಲ್ ಫ್ರೆಂಡ್ ಜೊತೆ ಹೋಗೋದಕ್ಕೆ. ಐ ಜಸ್ಟ್ ಕಾಂಟ್ ಡೂ ಇಟ್. ಐ ಕಾಂಟ್. ಮತ್ ಇವತ್ತು ರಾತ್ರಿ ನಾನು ಅಲ್ಲೇ ಉಳ್ಕೋತೀನಿ. ನಾಳೆ ಮದುವೆ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ನಿನಗೆ ಅರ್ಥ ಆಗ್ತಿದೆ ಅಲ್ವಾ? ಐ ಜಸ್ಟ್ ಕಾಂಟ್. ಓಕೆ? ಅಂಡ್ ಎಸ್, ನೀನು ಖರ್ಚು ಬಗ್ಗೆ ಸ್ಟ್ರೆಸ್ ತಗೋಬೇಡ. ನಾವು ಡಿಸೈಡ್ ಮಾಡಿದೀವಿ ಮದುವೆ ತುಂಬಾ ಸಿಂಪಲ್ ಆಗಿರುತ್ತೆ, ಮತ್ತೆ ಕ್ಲೋಸ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಮಾತ್ರ ಕರೆದಿದ್ದೀವಿ. ಸಿ ಯು. ಕ್ಲೋಸ್ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್, ನಾನ್ ಎರಡರಲ್ಲೂ ಬರೋದಿಲ್ಲ. ನನಗಷ್ಟು ಹಕ್ಕಿಲ್ವಾ ವಿ? ಕಾಂಟ್ ಬಿಲೀವ್ ದಿಸ್. ಇಷ್ಟು ದೊಡ್ಡ ನ್ಯೂಸು ಪೇಪರ್ ಅಲ್ಲಿ ಬಂದಿದ್ರು ಎಲ್ಲರೂ ನನಗ್ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ, ಬಟ್ ಈ ಬಿಕ್ಕರಿಗಳು ಕಾಲ್ ಮಾಡಿಲ್ಲ. ಇವರೆಲ್ಲ ನ್ಯೂಸ್ ಪೇಪರ್ ಓದೋದೇ ಇಲ್ವಾ? ಎಸ್ ಮಿಸಸ್ ವನ್ರಾಜ್. ಹರೇ ಕೃಷ್ಣ ರಾಕಿ ಅವರೇ. ಹೇಳಿ, ಏನ್ ಹೇಳ್ಬೇಕು ಅಂತ ಇದ್ದೀರಂತ ನಂಗೆ ಗೊತ್ತು. ಆದ್ರೂ ಏನು ಅಂತ ಕೇಳೋಣ ಹೇಳಿ. ನಾನ್ ನಿಮ್ಮನ್ನ ಆಹ್ವಾನ ಮಾಡೋಕೆ ಫೋನ್ ಮಾಡ್ದೆ ರಾಕಿ ಅವರೇ. ಇವತ್ ಸಂಜೆ ಮೆಹಂದಿ ಮತ್ತೆ ಸಂಗೀತ್ ಕಾರ್ಯಕ್ರಮ ಮನೆಯಲ್ಲಿದೆ. ಮನೆಯವ್ರಷ್ಟೇ ಇರ್ತೀವಿ. ನೀವು ಮತ್ತೆ ಪ್ರಮೋದ್ ಅವರು ಸಂಜೆ 6 ಗಂಟೆ ಒಳಗಡೆ ಬಂದ್ಬಿಡಿ. ಮತ್ತೆ ರಾಕಿ ಅವರೇ, ಥ್ಯಾಂಕ್ ಯು ಹೇಳ್ಬೇಕಿತ್ತು. ನಮ್ಗೆ ಇಂಥ ಅದೃಷ್ಟನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಖುಷಿ ಅಂತ ಸೊಸೆ ಸಿಗೋದು ಖಂಡಿತ ಅದೃಷ್ಟದ ಮಾತು. ಮತ್ತೆ ನೀವು ಇಷ್ಟೊಂದು ಬೆಲೆ ಬಾಳೋ ಅಂಥದ್ದನ್ನ ನನ್ನ ಮಡ್ಲಿಗೆ ಹಾಕಿದ್ದೀರ. ನಮ್ ಖುಷಿ ಎಷ್ಟು ಬುದ್ಧಿವಂತೆ, ಎಷ್ಟು ಸಂಸ್ಕಾರವಂತೆ. ಮತ್ತೆ ಸಂಸ್ಕಾರನ ತಾಯಿ ಕೊಡೋದಲ್ವಾ. ಮತ್ತೆ ಖುಷಿ ಹೇಗಿದ್ದಾಳೆ ಅಂದ್ರೆ ನೀವ್ ಹೇಗ್ ತಯಾರು ಮಾಡಿದಿರೋ ಹಾಗೆ. ಮೊದ್ಲೇ ನಮ್ ಕುಟುಂಬ ಮಿಡಲ್ ಕ್ಲಾಸ್ದು. ಆದ್ರೆ ಖುಷಿ ಬಂದ್ಮೇಲೆ ನಾವು ಶ್ರೀಮಂತರಾಗ್ಬಿಟ್ವಿ. ಸಂಜೆ 6 ಗಂಟೆಗೆ ಭೇಟಿ ಆಗೋಣ, ಬಂದ್ಬಿಡಿ ಸಮಯಕ್ಕೆ. ಹರೇ ಕೃಷ್ಣ. ವಾಟ್? ನಾನ್ ಅನ್ಕೊಂಡ ಆ ನ್ಯೂಸ್ ನ ಓದಿ ಮಿಸಸ್ ವನ್ರಾಜ್ ಫ್ಯಾಮಿಲಿ ಶಾಕ್ ಆಗ್ತಾರೆ ಅಂತ. ಆದ್ರೆ ಇವಳು ಮಾತಾಡೋದ್ ನೋಡ್ತಿದ್ರೆ ಏನೂ ಆಗೇ ಇಲ್ಲ ಅನ್ನೋ ತರ ಇದ್ದಾಳೆ.
ಇಟ್ ಇಸ್ ಓಕೆ ರಾಕಿ ಪ್ರಮೋದ್. ಇದೊಂದ್ ಪ್ಲಾನ್ ಫೇಲ್ ಆದ್ರೆ ಏನಂತೆ, ನಾನ್ ಮತ್ತೆ ಹೊಸ ಪ್ಲಾನ್ ಸ್ಟಾರ್ಟ್ ಮಾಡ್ತೇನೆ. ಈಗ ನೀನ್ ನೋಡ್ತಾ ಹೋಗೋ ಅನುಪಮ ವನ್ರಾಜ್, ನಾನ್ ಹೇಗೆ ನಿನ್ನನ್ನ ಮತ್ತೆ ನಿನ್ನ ಫ್ಯಾಮಿಲಿನ ಹೇಗೆ ಬೆರಳಿನ ತುದಿಲಿ ಆಟ ಆಡಿಸ್ತೀನಿ ಅಂತ ನೋಡ್ತಾ ಹೋಗೋ.